ಸಿಂದಗಿ ಆಲಮೀಲಾ ಭಾಗದಲ್ಲಿ ತೊಗರಿ ಬೆಳೆದ ರೈತರು ಬೆಳೆ ಹಾನಿಯಿಂದ ಕಣ್ಣೀರು ಹಾಕುತ್ತಿದ್ದಾರೆ. ತೊಗರಿ ಬೆಳೆದ ರೈತರು ಕಷ್ಟದಲ್ಲಿದ್ದಾರೆ. ಕೃಷಿ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡುತ್ತಿಲ್ಲ. ಹವಾಮಾನದಿಂದ ಆಗಿದೆಯೋ ಕಳಪೆ ಬೀಜದಿಂದ ಆಗಿದೆಯೋ ಅನ್ನೋದು ತಿಳಿಯಬೇಕಿದೆ. ಶಾಸಕರ ಪತ್ರ ಇರದಿ ರೈತರಿಗೆ ಪರಿಹಾರ ಕೊಡಬೇಕು. ಯಾಕೆಂದರೆ ನಾವು ಕಟ್ಟುವ ತೆರಿಗೆಯಲ್ಲಿಯೇ ಅದನ್ನು ಕೊಡುವುದು ಎಂದು ಸಿಂದಗಿ ಮಾಜಿ ಶಾಸಕ ರಮೇಶ್ ಬೂಸನೂರ ಹೇಳಿದರು. ರೈತರು ಕೃಷಿ ಇಲಾಖೆಗೆ ಅಲೆಯುತ್ತಿದ್ದಾರೆ. ಅಧಿಕಾರಿಗಳು ಮಾತ್ರ ಹೊಲಗಳಿಗೆ ಹೋಗಿ ಸಮೀಕ್ಷೆ ಮಾಡಿಸುವ ಕೆಲಸ ಮಾಡುತ್ತಿಲ್ಲ. ಡಿಸೆಂಬರ್ 11ನೇ ತಾರೀಕಿನೊಳಗೆ ಪರಿಹಾರ ನೀಡಬೇಕು. ಇಲ್ಲದೆ ಹೋದರೆ ತಾಲೂಕಿನ ಕಚೇರಿಗಳಿಗೆ ಬೀಗ ಹಾಕಲಾಗುವುದು ಎಂದು ಬಿಜೆಪಿ ರೈತ ಮೋರ್ಚಾ ತಾಲೂಕು ಅಧ್ಯಕ್ಷ ಪೀರು ಕೆರೂರು ಹೇಳಿದರು. ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ, ಈರಣ್ಣ ರಾವುರ, ಮಂಡಲಾಧ್ಯಕ್ಷ ಸಂತೋಷ್ ಪಾಟೀಲ ಡಂಬ್ಳ ಮಾತನಾಡಿದರು. ಅಂಬೇಡ್ಕರ್ ವೃತ್ತದಿಂದ ಕೃಷಿ ಇಲಾಖೆ ತನಕ ಎತ್ತಿನ ಗಾಡಿಯ ಮೂಲಕ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಸಿಂದಗಿ ಆಲಮೀಲಾ ತಾಲೂಕಿನಲ್ಲಿ ರೈತರು ಬೆಳೆದ ತೊಗರಿ ಬೆಳೆ ಕುರಿತು ಡ್ರೋನ್ ಸಮೀಕ್ಷೆ ನಡೆಸಬೇಕು. ಬೆಳೆ ವಿಮೆ ಕಟ್ಟಿದ ರೈತರ ಹೊಲಗಳಿಗೆ ಅಧಿಕಾರಿಗಳು, ವಿಮಾ ಕಂಪನಿ ಅಧಿಕಾರಿಗಳು ಜಂಟಿ ಸರ್ವೆ ಮಾಡಬೇಕು. ರೈತ ಸಂಪರ್ಕ ಕೇಂದ್ರದಿಂದ ವಿತರಣೆಯಾದ ಬೀಜಗಳ ಗುಣಮಟ್ಟದ ತನಿಖೆಯಾಗಬೇಕು. ವಿಮೆ ಮಾಡದ ರೈತರಿಗೆ ಪರಿಹಾರ ನೀಡಬೇಕು ಎನ್ನುವ ಬೇಡಿಕೆಗಳೊಂದಿಗೆ ತಹಶೀಲ್ದಾರ್ ಪ್ರದೀಪ್ ಕುಮಾರ್ ಹಿರೇಮಠ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಉಪನಿರ್ದೇಶಕ ಶಿಂಗೇಗೌಡ ಹಾಜರಿದ್ದರು. ಸಾವ್ಕಾಸ್ ಹೋಗ್ರಿ, ಅಲ್ಲ ಸ್ವಲ್ಪ ನಿಂತ್ಕೊಡಿ. ಹೋಲಿ ಹೋಲಿ